ವೆಲ್ಕಮ್ ಬ್ಯಾಕ್ ಟು ಡಿಂಕೂಸ್ ಕಿಚನ್. ಇವತ್ತು ತಮ್ಬ್ಲೈನ್ನಲ್ಲಿ ಹೇಳಿರೋ ಹಾಗೆ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ. ಚಿತ್ರಾನ್ನಕ್ಕೆ ಬೇಕಾದ ಸಾಮಗ್ರಿಗಳು: ಈರುಳ್ಳಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಟೊಮೊಟೊ, ಲೆಮನು, ಕಾಯಿ, ಹಾಗೆ ಕಡಲೆ ಬೀಜ, ಸ್ವಲ್ಪ ಒಂದು 4 ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿನ ಈಗ ಚೆಚ್ಕೊಬೇಕು. ಚೆನ್ನಾಗಿ ಚೆಚ್ಕೊಂಡಿದ್ದೀನಿ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ. ಚೆಚ್ಚಿದ್ರೆ ಈ ಥರ ಬರುತ್ತೆ. ಇದು ಎಣ್ಣೆಗೆ ಹಾಕೊಳ್ಳೋದ್ರಿಂದ ಅದು ಚಿತ್ರಾನ್ನದ್ದು ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಚೆಚ್ಕೊಂಡಿದ್ದೀವಿ. ಮೊದಲಿಗೆ ಬಾಣಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಬಿಟ್ಟು ಅದರಲ್ಲಿ ಕಡಲೆ ಬೀಜ, ಕಡಲೆಬೇಳೆ ಎಲ್ಲ ಕರ್ದು ಸೈಡ್ಗೆ ಇಟ್ಕೊಬಿಟ್ಟು, ನಂತರ ನೋಡಿ ಕಡಲೆ ಬೀಜ, ಕಡಲೆಬೇಳೆ ಎಲ್ಲ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಕರ್ಕೊಂಡ್ರೆ ಚೆಂದ, ಇಲ್ಲಾಂದರೆ ಅದು ಕಪ್ಪಾಗಿಬಿಡುತ್ತೆ. ಕಡಲೆ ಬೀಜ, ಕಡಲೆಬೇಳೆ ಕೆಲವರು ಇನ್ನೂ ಬೇರೆ ಬೇರೆ ಏನೇನು ಸಿಗುತ್ತೆ ಎಲ್ಲ ಹಾಕ್ಕೊಂಡು ಅದು ರುಚಿಗೆ ಚೆನ್ನಾಗಿರುತ್ತೆ ಅಂತ ಹಾಕ್ತಾರೆ. ಎಣ್ಣೆ ಕಾಯಕ್ಕಿಟ್ಟ ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು, ನೆಕ್ಸ್ಟು ಕರಿಬೇವಿನ ಸೊಪ್ಪು, ಹಾಗೆ ಹೆಸರು ಮೆಣಸಿನ್ಕಾಯಿ ಜೊತೆಗೆ ಬೆಳ್ಳುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು ನೋಡಿ. ಅದಾದಮೇಲೆ ಈರುಳ್ಳಿ ಮತ್ತು ಟೊಮೊಟೊ ಏನಿದೆ ಹಾಕ್ಬಿಟ್ಟು ಅದು ಬ್ರೌನ್ ಕಲರ್ ಬರೋ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಆಯಿಲಲ್ಲೇ ಇರಬೇಕು, ಜಿಡ್ಡು ಅಂಶ ಇರಬೇಕು ನೋಡಿ. ನೋಡ್ತಾ ಇದ್ದೀರಲ್ಲ, ಈ ಥರ ಫ್ರೆಶ್ಶಾಗಿ ಇರಬೇಕು. ಟೊಮೊಟೊನು ಕೆಲವರೆಲ್ಲ ಹಾಕಿದ್ರೆ ಸ್ವಲ್ಪ, ಏಕೆಂದರೆ ಹುಳಿ ಬರೋದ್ರಿಂದ, ನಾವು ಲೆಮನ್ ಹಾಕೋದ್ರಿಂದ ಮೀನಿಂಗ್ ಲೆಮನ್ ಬಳಸೋದ್ರಿಂದ ಟೊಮೊಟೊನ ಅವಶ್ಯಕತೆ ಇರೋಲ್ಲ. ಅದನ್ನು ಜಿಡ್ಡಿನ ಅಂಶದಲ್ಲಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಇಲ್ಲಾಂದರೆ ಈರುಳ್ಳಿ ಕಪ್ಪಾಗ್ಬಿಟ್ಟು ಹಸಿ ಥರ ಇರುತ್ತೆ, ತಿನ್ನೋಕ್ಕೆ ಚೆನ್ನಾಗಿರಲ್ಲ ನೋಡಿ. ಹಾಕಿದ್ದೀವಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ಇರುತ್ತೆ. ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ಈರುಳ್ಳಿ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ. ಆಮೇಲೆ ನೋಡಿಕೊಂಡು ಅರಿಶಿನ ಹಾಕೋಬೇಕು. ಈರುಳ್ಳಿ ಎಲ್ಲ ಉಪ್ಪೆಲ್ಲ ಹಿಡಿದಾದ್ಮೇಲೆ ಚೆನ್ನಾಗಿ ಅರಿಶಿನ ಹಾಕ್ಕೊಂಡು ಸ್ವಲ್ಪ ಬೇಯಕ್ಕೆ ಬಿಡಬೇಕು. ಅರಿಶಿನ ಎಲ್ಲ ನೀಟಾಗಿ ಅದು ಈರುಳ್ಳಿ ಅಬ್ಸರ್ವ್ ಮಾಡಬೇಕು. ಈರುಳ್ಳಿ ಏನಿದೆ ಚಿತ್ರಾನ್ನ ಗೊಜ್ಜು ನೋಡಿ ಬೆಂದ ಮೇಲೆ ಏನಿರುತ್ತೆ, ಆಮೇಲೆ ಮಿಕ್ಕಿರೋದು ಚಿತ್ರಾನ್ನ ಗೊಜ್ಜಿಗೆ ಕಾಯಿ ಹಾಕಬೇಕು. ಕಾಯಿ ಜಾಸ್ತಿ ಎಣ್ಣೆ ಅಬ್ಸರ್ವ್ ಮಾಡುತ್ತೆ, ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ಕರೆದಿಟ್ಕೊಂಡಂಥ ಕಡಲೆ ಬೀಜ ಎಣ್ಣೆಲ್ಲ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಹಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಥರ ಮಿಕ್ಸ್ ಮಾಡಿಕೊಂಡು ಫೈನಲ್ಲಾಗೆ ಫೈನಲ್ ಟಚ್ ಕೊಟ್ಟರು. ಕೆಲವರು ಅನ್ನ ಕಲಿಸ್ಬೇಕಾದ್ರೆ ಹಾಕ್ಕೊತಾರೆ, ಇಲ್ಲ ಚಿತ್ರಾನ್ನ ಗೊಜ್ಜಿಗೆ ಡೈರೆಕ್ಟು ಹಾಕೋದ್ರಿಂದನೂ ಚೆನ್ನಾಗಿರುತ್ತೆ, ಏನು ಸಮಸ್ಯೆ ಇಲ್ಲ. ಸಪ್ಪೆ ಉಪ್ಪೆಲ್ಲ ನೋಡ್ಕೊಂಡು ಹುಳಿ ಕೊಟ್ಕೋಬೋದು. ಆಮೇಲೆ ಅದನ್ನೆಲ್ಲ ಒಂದು ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು, ಅದು ಸುಮ್ಮನೆ ಒಂಥರ ರುಚಿಗೆ ಡೆಕೋರೇಷನ್ಗೋ ಥರ ಹಾಕೋ ಥರ ಹಾಕ್ಬೋದು. ಫೈನಲಾಗಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅನ್ನ ಉಡುಡಿಯಾಗಿ ಅನ್ನ ಮಾಡಿಕೊಂಡು ಈ ಗೊಜ್ಜನ್ನ ಅದಕ್ಕೆ ಜೊತೆಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿನ್ನೋದ್ರಿಂದ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಮಾಡಿಕೊಂಡು ಒಂದ್ಸಾರಿ ತಿಂದು ನೋಡಿ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.